ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾ ಆರಾಮಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಇವಾಗ ಆರಾಮಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಅಲ್ಲ, ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ? ನಿಮ್ಮ ಪ್ರಿಪ್ರೇಷನ್ ಬಗ್ಗೆ ಕಮೆಂಟ್ ಮಾಡಿ. ನೀವು ಯಾವ ಲೆವೆಲಲ್ಲಿದ್ದೀರಾ, ಎಷ್ಟು ಓದ್ತಿದ್ದೀರಾ, ಡೈಲಿ ಎಷ್ಟು MCQ ಸಾಲ್ವ್ ಮಾಡ್ತಿದ್ದೀರಾ, ಸೊ ದಟ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಲ್ವಾ. ಓಕೆ ಇದು ಹೆಲ್ಪ್ಫುಲ್ ಆಗ್ತಿದೆಯಾ, ಹೆಲ್ಪ್ಫುಲ್ ಆಗ್ತಿಲ್ವಾ, ಹೆಲ್ಪ್ಫುಲ್ ಆಗ್ತಿದ್ರೆ ಎಷ್ಟು ಲೆವೆಲಿಗೆ ಹೆಲ್ಪ್ಫುಲ್ ಆಗ್ತಿದೆ, ಸೊ ದಟ್ ನಾನು ಅದನ್ನು ಅರ್ಥ ಮಾಡ್ಕೊತೀನಿ. ಅಥವಾ ನೀವೇನು ಮಿಸ್ಟೇಕ್ ಮಾಡ್ತಿದ್ದೀರಾ, ನೀವು ಎಲ್ಲನೂ ನನ್ನ ಜೊತೆ ಶೇರ್ ಮಾಡ್ಕೊಬೋದು. ಶೇರ್ ಮಾಡಿಕೊಂಡ್ರೆ ನನಗೂ ಹ್ಯಾಪಿ ಆಗುತ್ತೆ, ಸೊ ದಟ್ ನಾ ಕೂಡ ಅರ್ಥ ಮಾಡ್ಕೊತೀನಿ. ನಂದೇನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ನಾನು ಸರಿ ಮಾಡ್ಕೊತೀನಿ. ಓಕೆನಾ? ಸೊ ನಿಮ್ಮ ಕಮೆಂಟ್ಸ್ಗಳು ವೆರಿ ಇಂಪಾರ್ಟೆಂಟ್. ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಅಂದರೆ ನಿಮಗೆ ಹೇಗೆ ಪ್ರಿಪ್ರೇಷನ್ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾರೆ, ಸೊ ದಟ್ ನಾನು ಅದನ್ನು ಅರ್ಥ ಮಾಡ್ಕೊತೀನಿ. ಸೊ ಇದನ್ನು ಬಿಟ್ಟು ಇವಾಗ ವೀಡಿಯೋಗೆ ಹೋಗೋಣ. ಸೊ ಇವತ್ತಿನ ವೀಡಿಯೋ ಏನು ಅಂದರೆ, ನೀವು VAO ಆದಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ಪ್ಲಸ್ ನಿಮಗೆ ತಾಲೂಕ್ ಪ್ರಿಫರೆನ್ಸ್ ಹೇಗಾಗುತ್ತೆ, ಅಂದರೆ ನಿಮಗೆ ತಾಲೂಕು ಹೇಗೆ ಅಲಾಟ್ ಆಗುತ್ತೆ, ಸರ್ಕಲ್ ಹೇಗೆ ಅಲಾಟ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಯಾಕಂದರೆ ಎಲ್ರಿಗೂ ಅದೊಂದು ಡೌಟ್ ಇರುತ್ತೆ ಅಲ್ವಾ, ಹೇಗೆ ಅನ್ನೋದು. ಸೊ ಫಸ್ಟು ಡಿಸ್ಟ್ರಿಕ್ಟ್ ಅಲಾಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಇಟ್ಸ್ ವೆರಿ ಸಿಂಪಲ್. ಡಿಸ್ಟ್ರಿಕ್ಟ್ ಅಲಾಟ್ಮೆಂಟ್ ಹೆಂಗಾಗುತ್ತೆ ಅಂದರೆ, ಇದು ಕಂಪ್ಲೀಟ್ಲಿ ನಿಮ್ಮ ಡಿಸಿಷನ್. ಇದು ಇಲ್ಲಿ ಯಾರೂ ನಿಮಗೆ ಬಂದ್ಬಿಟ್ಟು ಈ ಡಿಸ್ಟ್ರಿಕ್ಟ್ ತಗೊಳ್ಳಿ, ಈ ಡಿಸ್ಟ್ರಿಕ್ಟ್ ಕೊಡ್ತೀವಿ ಅನ್ನೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ SDA ಅಥವಾ FDA ಆದರೆ ನೀವು ಯಾವ ಡಿಸ್ಟ್ರಿಕ್ಕಲ್ಲಿ ಬೇಕಿದ್ರೂ ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕು. ಬಟ್ ನಿಮಗೆ VAO ಅಲ್ಲಿ ಒಂದು ಬೆನಿಫಿಟ್ ಏನು ಅಂದರೆ, ನೀವು ನಿಮಗಿಷ್ಟವಾದ ಡಿಸ್ಟ್ರಿಕ್ಕಲ್ಲಿ ವರ್ಕ್ ಮಾಡ್ಬೋದು. ಆ್ಯಕ್ಚುಲಿ ಇದೊಂಥರ ಒಂದು ದೊಡ್ಡ ಪಾಸಿಟಿವ್ ಪಾಯಿಂಟ್ ಇರೋದೇ VAO ಎಕ್ಸಾಮಲ್ಲಿ. ಇದು ಬೇರೆ ಯಾವುದೇ ಎಕ್ಸಾಮ್ ಬರೆದ್ರು, ನೀವು CTI ಬರೆದ್ರು, PDO ಬರೆದ್ರು, ಆಫ್ಕೋರ್ಸ್ ನೀವು ಬೇರೆ ಎನಿ ಎಕ್ಸಾಮ್ FDA SDA ಎನಿ ಎಕ್ಸಾಮ್ ಬರೆದ್ರು, ನಿಮಗೆ ಯಾವ ಡಿಸ್ಟ್ರಿಕ್ಟ್ ಬರುತ್ತೋ, ಎಲ್ಲಿ ವರ್ಕ್ ಮಾಡಬೇಕು ಅಂತ ನಿಮಗೆ ಆರ್ಡ್ರ್ ಬರುತ್ತೋ, ನೀವು ಅಲ್ಲಿ ಹೋಗಿ ವರ್ಕ್ ಮಾಡಬೇಕಾಗತ್ತೆ. ಬಟ್ VAO ಅಲ್ಲಿ ಏನಾಗುತ್ತೆ ಅಂದರೆ, ನೀವು ಅಪ್ಲಿಕೇಶನ್ ಹಾಕ್ತೀರಲ್ವಾ, ಅಪ್ಲಿಕೇಶನ್ ಹಾಕುವಾಗ ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ನಿಮ್ಗೆ ಅಪ್ಲಿಕೇಶನಲ್ಲೇ ಬರುತ್ತೆ. ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗಲೇ ನಿಮಗೊಂದು ಕಾಲಮ್ ಬರುತ್ತೆ, ನಿಮ್ಮ ಪ್ರಿಫರೆನ್ಸ್ ಡಿಸ್ಟ್ರಿಕ್ಟ್ ಯಾವುದು ಅಂತ. ಎನಿ ಡಿಸ್ಟ್ರಿಕ್ಟ್ ನೀವು ಚೂಸ್ ಮಾಡ್ಬೋದು. ಕೇಳಿದರು ಆ್ಯಕ್ಚುಲಿ, ಅಕ್ಕ ನಾವು ಯಾವ ಡಿಸ್ಟ್ರಿಕ್ಟ್ ಬೇಕಿದ್ರು ಸೆಲೆಕ್ಟ್ ಮಾಡ್ಬೋದಾ, ಅಥವಾ ಇದೇ ಮಾಡಬೇಕಾ, ನಮ್ಮದೇ ಮಾಡಬೇಕಾ ಅಂತ ಕೇಳಿದರು. ಅದಕ್ಕೆ ನಾನು ನಿಮಗೆ ಹೇಳ್ತಿದ್ದೀನಿ, ಆ ಥರ ಎಲ್ಲ ಏನಿಲ್ಲ. ಎನಿ ಡಿಸ್ಟ್ರಿಕ್ಟ್ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಓನ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ಡಿಸ್ಟ್ರಿಕ್ಕಿಂದ ತುಂಬ ದೂರದಲ್ಲಿದೆ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಅಕ್ಕಪಕ್ಕದ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನಿಮಗೆ ಬೆಟ್ಟ ಕಾಡುಗಳ ಮಧ್ಯೆ ವರ್ಕ್ ಮಾಡಬೇಕು ಅಂತಿದ್ರೆ ಮಲೆನಾಡು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನಾನು ಕೋಸ್ಟಲ್ ಏರಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಆದರೆ ಕೋಸ್ಟಲ್ ಏರಿಯಾ. ಇಲ್ಲ ನಾನು ನಾರ್ತ್ ಕರ್ನಾಟಕದಲ್ಲಿ ಯಾವುದಾದ್ರೂ ಡಿಸ್ಟ್ರಿಕ್ಟ್, ಬಳ್ಳಾರಿ, ಕಲಬುರ್ಗಿ, ಗದಗ್, ಬೀದರ್ ಇಂಥ ಕಡೆ ವರ್ಕ್ ಮಾಡಬೇಕು, ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಅಟ್ ಲಾಸ್ಟ್ ನೀವು ಯಾವ ಡಿಸ್ಟ್ರಿಕ್ಟ್ ಬೇಕಿದ್ರೂ ಸೆಲೆಕ್ಟ್ ಮಾಡ್ಬೋದು. ನೀವು ಯಾವ ಡಿಸ್ಟ್ರಿಕ್ ಅವರಾದರೂ ಆಗಿರಿ. ಈಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರವ್ರು ಆಗಿದ್ದೀರಾ ಅಂದ್ಕೊಳ್ಳೋಣ. ನಿಮ್ಮದು ಬೆಂಗಳೂರು ನಿಮ್ಮ ಡಿಸ್ಟ್ರಿಕ್, ಓನ್ ಡಿಸ್ಟ್ರಿಕ್, ನಿಮ್ಮದು ಬಾರ್ನ್ ಆ್ಯಂಡ್ ಬಾಟಪ್ ಸಮಥಿಂಗ್ ಎಲ್ಲನೂ ಎವ್ರಿಥಿಂಗ್ ನಿಮ್ಮದು ಬೆಂಗಳೂರಲ್ಲಿ ಆಗಿರೋದು. ಬಟ್ ನಿಮಗೆ ಬೆಂಗಳೂರಲ್ಲಿ ಇದ್ದು ಬೇಜಾರಾಗಿ ಬೇರೆ ಎಲ್ಲಾದರೂ ವರ್ಕ್ ಮಾಡಬೇಕು ಅನಿಸುತ್ತೆ. ಓಕೆನಾ? ಇಲ್ಲ ನಾನು ಮಡಿಕೇರಿಯಲ್ಲಿ ವರ್ಕ್ ಕೊಡಗುಗೆ ಹೋಗಬೇಕು. ಅಫ್ಕೋರ್ಸ್ ನೀವು ಕೊಡಗುಗೆ ಪ್ರಿಫರೆನ್ಸ್ ಕೊಡ್ಬೋದು. ಕಂಪ್ಲೀಟ್ಲಿ ಇದು ನಿಮ್ಮ ಚಾಯ್ಸ್. ನಿಮ್ಮ ಚಾಯ್ಸ್ ಯಾವ ಡಿಸ್ಟ್ರಿಕ್ ಆದರೂ, ಒಂದು ವೇಳೆ ನಿಮ್ಮ ಕಟ್ ಆಫ್ ಆ ಡಿಸ್ಟ್ರಿಕಲ್ಲಿ ನಿಲ್ತು ಅಂದರೆ ನಿಮಗೆ ಆ ಡಿಸ್ಟ್ರಿಕ್ ಸಿಗುತ್ತೆ. ಇದು ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್. ಇದು ನಿಮ್ಮ ಹತ್ರ ಇರುತ್ತೆ. ಎನಿ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ಕೊಬೋದು. ಅಪ್ಲಿಕೇಶನ್ ಹಾಕುವಾಗ ನಾನು ಹೇಗೆ ಸೆಲೆಕ್ಟ್ ಮಾಡಬೇಕು, ಹೇಗೆ ಪ್ರಿಫರೆನ್ಸ್ ಮಾಡಬೇಕು ನೋಡಬೇಕು ಅನ್ನೋದನ್ನು ನಾವು ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಅದನ್ನು ಚೆಕ್ ಮಾಡ್ಕೊಬೋದು. ಬೇಕು ಅಂದರೆ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಜಸ್ಟ್ ಅದನ್ನು ಹೋಗಿ ನೋಡಿ, ಡಿಸ್ಟ್ರಿಕ್ಗಳನ್ನ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದು ನಾನು ಹಾಕಿದ್ದೀನಿ. ಸೊ ಎನಿ ಡಿಸ್ಟ್ರಿಕ್ಟ್ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಡಿಸ್ಟ್ರಿಕ್ ಇವಾಗ ಓಕೆ, ನಿಮ್ಮದು ಕಟ್ ಆಫ್ ಬಂತು, ನೀವು ಪಾಸ್ ಆದ್ರಿ, ನಿಮ್ಮದು ಸೆಲೆಕ್ಷನ್ ಆಯಿತು, ನಿಮ್ಮದು ಎಲ್ಲ ಪ್ರೋಸೆಸ್ ನಡೀತು. ಈಗ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಒಂದು ಸ್ವಲ್ಪ ದಿನ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಎಷ್ಟು ದಿನ ಇರುತ್ತೆ ಟ್ರೈನಿಂಗ್ ಪೀರಿಯಡ್? ಫಾರ್ ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 month, 2 months, ಮ್ಯಾಕ್ಸ್ ಟು ಮ್ಯಾಕ್ಸ್ 2 months, 2.5 months ಇರುತ್ತೆ. 2 months ಮ್ಯಾಕ್ಸಿಮಮ್. ಸೊ 2 months ನಿಮಗೊಂದು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಟ್ರೈನಿಂಗ್ ಹೇಗಿರುತ್ತೆ, ಏನಿರುತ್ತೆ ಅನ್ನೋದು ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾನು ಅದನ್ನೆಲ್ಲ ನೀಟಾಗಿ ಒಂದು ಏನು ಡೀಟೇಲ್ಸ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಡೋಂಟ್ ವರಿ. ಸೊ ನಿಮ್ಮದು ಸೆಲೆಕ್ಷನ್ ಆಯಿತು, ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ನಿಮಗೆ
ನಿಮ್ಮ ಡಿಸ್ಟಿಕ್ಕಿಗೆ ಕರೆಸಿದ್ರು. ಇವಾಗ ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ಚಾಮರಾಜನಗರಕ್ಕೆ ಸೆಲೆಕ್ಟ್ ಆಗಿದ್ದೀರಾ, ಸೊ ದಟ್ ನಿಮ್ಮ ಡಿಸ್ಟಿಕ್ಗಳಿಗೆ ಕರೆಸ್ತಾರೆ. ನಿಮ್ಮ ಜಿಲ್ಲಾಧಿಕಾರಿಗಳು ಯಾರಿರ್ತಾರೋ DC ಆಫೀಸಿಂದ ನಿಮಗೆ ಒಂದು ಲೆಟ್ರ್ ಬರುತ್ತೆ, ನೀವು ಬಂದು ಜಾಯಿನ್ ಆಗಿ, ಜಾಯ್ನಿಂಗ್ ಡೇಟ್ ನಿಮಗೆ ಕೊಡ್ತಾರೆ. ಇಷ್ಟು ದಿನದೊಳಗಡೆ ನೀವು ಜಾಯಿನ್ ಆಗಬೇಕು. ಅಂದರೆ 10 days 15 days ಅಥವಾ 30 days ಒಳಗಡೆ, ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಚುವೇಶನ್ಸ್ಗಳು. ನೀವು ಆಲ್ರೆಡಿ ಬೇರೆ ವರ್ಕಲ್ಲಿದ್ದು ಅಥವಾ ಬೇರೆ ಗೌರ್ಮೆಂಟ್ ಜಾಬಲ್ಲಿದ್ದರೆ ನಿಮ್ಗೊಂದು ಸ್ವಲ್ಪ ಟೈಮ್ ಕೊಡ್ತಾರೆ, ಅಲ್ಲಿಂದ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಇಲ್ಲ ಅಂದರೆ ನಿಮಗೆ ಇಲ್ಲ ಈ ಥರ ಎಲ್ಲ ಯಾವುದೇ ಸಿಚುವೇಶನನ್ನು 10 days 15 days ಕೊಡ್ತಾರೆ. ಅದರಲ್ಲಿ ನೀವು ಬಂದುಬಿಟ್ಟು ನಿಮ್ಮ ಜಾಯ್ನಿಂಗ್ ಲೆಟರ್ ಕೊಟ್ಬಿಟ್ಟು ನಿಮಗೊಂದು ಲೆಟ್ರ್ ಬಂದಿರುತ್ತೆ, ನೀವೆಲ್ಲರೂ ಬಂದು ಜಾಯಿನ್ ಆಗಬೇಕು ಅಂತ. ನಿಮ್ಮ DC ಆಫೀಸ್ಗಳಿಂದ ನಿಮಗೆ ಜಾಯ್ನಿಂಗ್ ಲೆಟ್ರ್ ಬರುತ್ತೆ. ನೀವು ಬಂದು ಏನಂತಾರೆ, ನಿಮ್ಮ DC ಆಫೀಸಿಗೆ ಬಂದುಬಿಟ್ಟು ಜಾಯಿನ್ ಆಗಬೇಕು. ಜಾಯ್ನಿಂಗ್ ಈಸ್ ನಥಿಂಗ್ ಬಟ್ ನೀವು ಒಂದು ಲೆಟ್ರ್ ಬಂದು, ನಾನು ಈ ಥರ ನನ್ನ ಹೆಸರು ದೀಕ್ಷಿತ ಆಗಿರೋದ್ರಿಂದ ನಾನು ಈ ಜಾಬಲ್ಲಿ ಸೆಲೆಕ್ಟ್ ಆಗಿರೋದ್ರಿಂದ ಈ ದಿನಾಂಕದಂದು ಸೇವೆಗೆ ಸಮಥಿಂಗ್ ಜಾಯ್ನ್ ಆಗಿರುತ್ತೇನೆ ಅಂತ ಹೇಳಿ ಒಂದು ಲೆಟ್ರ್ ಬರೆದು ನಿಮ್ಮ ಸೈನ್ ಹಾಕಿ ನೀವು ಜಾಯ್ನಿಂಗ್ ಲೆಟ್ರ್ ಕೊಡಬೇಕಾಗತ್ತೆ. ಸೊ ದಟ್ ಅವತ್ತಿಂದ ನಿಮ್ಮ ಸ್ಯಾಲ್ರಿ ಕೌಂಟ್ ಆಗುತ್ತೆ. ನೀವು ಯಾವತ್ತು ಬಂದು ಜಾಯ್ನ್ ಆಗ್ತಿರೋ, ಇಟ್ ಮೇ ಬಿ ಟ್ರೈನಿಂಗ್ ಪೀರಿಯಡಲ್ಲಿ ಇದ್ದರೂ ಕೂಡ ನಿಮಗೆ ಸ್ಯಾಲ್ರಿ ಕೌಂಟ್ ಆಗುತ್ತೆ. ಓಕೆನಾ? ಸೊ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟ್ರ್ ಜೊತೆಗೆ ನೀವು ಬಂದು ಜಾಯಿನ್ ಆಗಿ ನಿಮ್ಮ ಸರ್ವಿಸ್, ನಿಮ್ಮದು ಅದೇ ಡೇಟ್, ನೀವು ಯಾವ ಡೇಟಿಗೆ ಜಾಯಿನ್ ಆಗಿದ್ರೋ ಆವತ್ತಿಂದ ನಿಮಗೆ ನಿಮ್ಮ ಪೀರಿಯಡ್ ವರ್ಕಿಂಗ್ ಸರ್ವಿಸ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಅವತ್ತಿಂದ ಜಾಯಿನ್ ಆಗುತ್ತೆ. ನಿಮಗೆ ಫಸ್ಟ್ ಬಂದುಬಿಟ್ಟು ಟ್ರೈನಿಂಗ್ ಇರುತ್ತೆ. ಓಕೆನಾ? 1-2 months ಟ್ರೈನಿಂಗ್ ಇರುತ್ತೆ. ಇದು ಫ್ಲಕ್ಚುಯೇಟ್ ಆಗುತ್ತೆ. ಆ್ಯಕ್ಚುಲಿ ಒಂದೊಂದು ಡಿಸ್ಟಿಕಲ್ಲಿ ಕಮ್ಮಿನೂ ಮಾಡಿದ್ದಾರೆ, ಕೆಲವೊಂದು ಡಿಸ್ಟಿಕಲ್ಲಿ ಜಾಸ್ತಿನೂ ಮಾಡಿದ್ದಾರೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 months ಆದರೂ ಅಂದ್ಕೊಳ್ಳಿ, 1.5 month 2 month ನಿಮಗೆ ಟ್ರೈನಿಂಗ್ ಇರುತ್ತೆ. ಈ ಟ್ರೈನಿಂಗ್ ಆದಮೇಲೆ ನಿಮಗೇನು ಮಾಡ್ತಾರೆ ಅಂದರೆ, ನೀವೊಂದು 20 ಜನ ಸೆಲೆಕ್ಟ್ ಆಗಿದ್ದೀರಾ ಅಥವಾ ಒಂದು 30 ಜನ ಸೆಲೆಕ್ಟ್ ಆಗಿದ್ದೀರಾ ಅಂದರೆ ಫಸ್ಟು ಟ್ರೈನಿಂಗ್ ಆಗುತ್ತೆ. ಟ್ರೈನಿಂಗಲ್ಲಿ ಡೋಂಟ್ ವರಿ, ನಿಮಗೆ ಟ್ರೈನಿಂಗಲ್ಲಿ ಸ್ಟೇ ಕೊಡ್ತಾರೆ ಅಥವಾ ನಿಮಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಕೊಡ್ತಾರೆ, ಫುಡ್ ಅವೈಲೇಬಿಲಿಟಿ ಇರುತ್ತೆ. ಇಲ್ಲ ನೀವೇ ರೂಮ್ ಮಾಡ್ಕೊಂಡಿರ್ತೀರಿ ಅಂದ್ರೂ ಓಕೆ, ಬಟ್ ನಿಮಗೆ ಅಲ್ಲೇ ಹಾಸ್ಟೆಲ್ ವ್ಯವಸ್ಥೆ ಕೂಡ ಅವ್ರು ಮಾಡಿಕೊಡ್ತಾರೆ. ಓಕೆನಾ? ಪ್ರೈವೇಟ್ ಹಾಸ್ಟೆಲ್ ಅಲ್ಲ, ಆಲ್ಮೋಸ್ಟ್ ಆ ಡಿಸ್ಟಿಕಲ್ಲಿ ಇರೋವಂಥ ಒಂದೊಳ್ಳೆ BCM ಹಾಸ್ಟೆಲ್. ಹುಡುಗರಿಗೂ ಅಷ್ಟೇ, ಹುಡುಗಿರಿಗೂ ಅಷ್ಟೇ. ಹುಡುಗರು ಟೆನ್ಷನ್ ಆಗೋದು ಬೇಡ, ನಿಮಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲನೂ ಮಾಡಿಕೊಡ್ತಾರೆ, ಫ್ರೀಯಾಗಿ ಮಾಡಿಕೊಡ್ತಾರೆ. ಅದಕ್ಕೆಲ್ಲ ಏನು ಚಾರ್ಜ್ ಮಾಡಲ್ಲ. ಸೊ ದಟ್ ನೀವು ಅಲ್ಲಿ ಸ್ಟೇ ಮಾಡಿಕೊಂಡು ಟ್ರೈನಿಂಗ್ ತೊಗೊಬೋದು. ಯಾಕೆಂದರೆ ಎಲ್ರಿಗೂ ಒಂದಿರುತ್ತೆ ಅಲ್ವಾ, ಓಕೆ ನಾವು ಟ್ರೈನಿಂಗ್ ಪೀರಿಯಡಲ್ಲಿ ಇದ್ದೀವಿ, ಇಲ್ಲಿ ಬಂದು ಮನೆ ಮಾಡೋದಕ್ಕಾಗಲ್ಲ ಅನ್ನೋದೊಂದು ಇದ್ದೇ ಇರುತ್ತಲ್ವ. ಸೊ ಆವಾಗ ನಿಮಗೆ ನಿಮ್ಮ ಟ್ರೈನಿಂಗ್ ಮುಗಿಯೋ ತನಕ ನೀವು ಅಲ್ಲಿ ಸ್ಟೇ ಮಾಡ್ಬೋದು. ಓಕೆ, ಇವಾಗ ನಿಮ್ಮ ಟ್ರೈನಿಂಗ್ ಆಯಿತು. ಟ್ರೈನಿಂಗ್ ಆದಮೇಲೆ ಏನು ಮಾಡ್ತಾರೆ ಅಂದರೆ, ನಿಮ್ಮನ್ನು ಸ್ಪ್ಲಿಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವೊಂದು 20 ಜನ ಇದ್ದೀರಾ ಅಂದರೆ, ನಿಮ್ಮ ಡಿಸ್ಟಿಕಲ್ಲಿ ಒಂದು 4 ತಾಲೂಕು ಬರುತ್ತೆ ಅಂದ್ಕೊಳ್ಳೋಣ. 4 ತಾಲೂಕಿಗೆ ಏನು ಮಾಡ್ತಾರೆ, 5-5 ಜನನ ಸ್ಪ್ಲಿಟ್ ಮಾಡಿ ರೊಟೇಷನಲ್ಲಿ ಎಲ್ಲ ತಾಲೂಕಿಗೂ ಹಾಕ್ತಾರೆ. ಓಕೆನಾ? ಎಲ್ಲ ತಾಲೂಕಿಗೆ ಹಾಕೋಕ್ಕಾಗಿಲ್ಲ ಅನ್ನೋ 1-2 ತಾಲೂಕಿಗಾದರೂ ಹಾಕ್ತಾರೆ. ನಾವು ಅವಾಗ ಏನು ಮಾಡಬೇಕು, ಅಲ್ಲಿ ಹೋಗಿ ಕೆಲವೊಂದು ಸಣ್ಣ ಪುಟ್ಟ ವರ್ಕ್ಗಳು ತಿಳ್ಕೊಳ್ಳೋದು, ಫೀಲ್ಡಲ್ಲಿ ಡೈರೆಕ್ಟಾಗಿ ನೋಡೋದು, ಅಥವಾ VAO ವರ್ಕ್ಗಳು ಹೇಗೆ ನಡೆಯುತ್ತೆ, ಬೇರೆ VAOಗಳ ಅಂಡರಲ್ಲಿ ನಾವು ಸ್ವಲ್ಪ ಡೈರೆಕ್ಟಾಗಿ ಫಿಸಿಕಲಾಗಿ ಅವ್ರ ಜೊತೆ ಇದ್ದು ನೋಡೋದಕ್ಕೆ ಬಿಡ್ತಾರೆ. ಇಷ್ಟು ದಿನ ಏನಾಯಿತು ಟ್ರೈನಿಂಗ್ ಅಂದರೆ, ನಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲನೇಷನ್ ಮಾಡಿ ಏನು ಅಂತೆಲ್ಲ ಹೇಳ್ಕೊಟ್ರಲ್ವ. ಸೊ ಈ ಟ್ರೈನಿಂಗ್ ಪೀರಿಯಡ್ ಆದಮೇಲೆ ನಮಗೆ ಫಿಸಿಕಲಾಗಿ ಒಂದೊಂದು ತಾಲೂಕುಗಳಿಗೆ ನಮಗೆ ಅಲಾಟ್ ಮಾಡ್ತಾರೆ. ಬಟ್ ಅದು ನಮ್ಮ ಹೋಮ್ ತಾಲೂಕು ಆಗಿರಲ್ಲ, ಜಸ್ಟ್ ಫಾರ್ ಟ್ರೈನಿಂಗ್ ಪರ್ಪಸ್ ಕಲೀಲಿ ಅಂತ ಬೇರೆ VAO ಅಂಡರ್ಗಳಲ್ಲಿ ನಮಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಹೋದಾಗ ಆಫೀಸ್ ಹೇಗೆ ವರ್ಕ್ ಆಗುತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ, ತಾಲೂಕು ಆಫೀಸ್ ಹೇಗೆ ನಡೆಯುತ್ತೆ, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಹೇಗೆ ಇಶ್ಯೂ ಮಾಡ್ತಾರೆ, VAOಗಳು ಫೀಲ್ಡಿಗೆ ಹೋದಾಗ ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದು ಫಿಸಿಕಲಾಗಿ ನೋಡಿಬಿಟ್ಟು ನಮಗೆ ಡೆಮೋ ಕ್ಲಾಸಸ್ಗಳ ಥರ ನೋಡಿಕೊಂಡು, ಒಂಥರ ಪ್ರಾಕ್ಟಿಕಲ್ ಕ್ಲಾಸಸ್ಗಳಿರುತ್ತಲ್ಲ ಆ ಥರ. ಫಸ್ಟು ನಮಗೆ ಥಿಯರಿ ಕ್ಲಾಸಸ್ ಇರುತ್ತೆ, ಆಮೇಲೆ ಪ್ರಾಕ್ಟಿಕಲಾಗಿ ಫೀಲ್ಡ್ಗೆ ಹೋಗ್ಬಿಟ್ಟು ನಾವು ಕಲ್ತ್ಕೊತೀವಿ. ಓಕೆ, ಇದಾದಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ. ಇದು ನಿಮ್ಮದು ಜಸ್ಟ್ ಟ್ರೈನಿಂಗ್ ಪೀರಿಯಡ್. ನೀವು ಟ್ರೈನಿಂಗ್ ತಗೊಳ್ಳೋ ಅಂತಹ ತಾಲೂಕುಗಳು, ನೀವು ವರ್ಕ್ ಮಾಡೋ ಅಂಥ ತಾಲೂಕುಗಳು ಆಗಿರಲ್ಲ. ಇದಾದಮೇಲೆ ಏನಾಗುತ್ತೆ ಅಂದರೆ, ನಿಮ್ಮದು ಟ್ರೈನಿಂಗ್ ಪೀರಿಯಡ್ ಮುಗ್ದಾದ್ಮೇಲೆ ನಿಮ್ಮನ್ನೆಲ್ಲ DC ಆಫೀಸ್ಗೆ ಕರೀತಾರೆ. ಡಿಸ್ಟಿಕ್ದು DC ಆಫೀಸ್ ಇರುತ್ತಲ್ಲ, ಅಲ್ಲಿಗೆ ಕರೆದ್ಬಿಟ್ಟು DC ಅವರು ಎದುರುಗಡೆ ಇರ್ತಾರೆ.
ನಿಮ್ಮ ಯಾರ್ಯಾರು ಇರ್ತಾರೋ DC ಅವರು ನಿಮ್ಮ ಎದುರುಗಡೆ ಇರ್ತಾರೆ. ನಿಮ್ಮನ್ನೆಲ್ಲರನ್ನೂ ಕರೆದ್ಬಿಟ್ಟು ಒಂದು ಸಣ್ಣ ಸ್ಮಾಲ್ ಮೀಟಿಂಗ್ ಥರ ಎಲ್ಲರೂ ಕೂರಿಸ್ಕೊಂಡು ನಿಮಗೆ ತಾಲೂಕು ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಇವಾಗ ಮೇನ್ ಪಾಯಿಂಟಿಗೆ ಹೋಗೋಣ. ತಾಲೂಕು ಹೇಗೆ ಸೆಲೆಕ್ಟ್ ಮಾಡೋದು, ಹೇಗೆ ಕೊಡ್ತಾರೆ, ಅದೊಂದು ಇಂಪಾರ್ಟೆಂಟ್ ಕ್ವಶನ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನೀವು ಧಾರವಾಡವ್ರು, ಬಟ್ ಧಾರವಾಡಲ್ಲಿ ಯಾವ ತಾಲೂಕಿಗೂ ಹೋಗಬೇಕು ಅನ್ನೋದು ಯಾರು ಡಿಸೈಡ್ ಮಾಡ್ತಾರೆ? ಅದನ್ನು ನೀವೇ ಡಿಸೈಡ್ ಮಾಡ್ತೀರಾ? ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕೂಡ ಇದು ಡಿಪೆಂಡ್ ಅಪಾನ್ ಡಿಸ್ಟಿಕ್ ಕಲೆಕ್ಟರ್, ಅಂದರೆ ಅವರು ಡಿಸಿಷನ್ ಇದು. ಆ್ಯಕ್ಚುಲಿ ಕೆಲವೊಂದು ಸಲ ಚಾಯ್ಸಸ್ಗಳನ್ನ ಕೊಡ್ತಾರೆ, ಕೆಲವೊಂದು ಸಲ ಕೊಡ್ದಲೇನೂ ಇರ್ಬೋದು. ಇದಕ್ಕಿಂತ ಮುಂಚೆ ಅಂದರೆ ನಾವು ಬರೋದಕ್ಕಿಂತ ಮುಂಚೆ ಹೆಂಗಿತ್ತು ಅಂದರೆ DC ಡಿಸಿಷನ್ ಈಸ್ ಫೈನಲ್. ಅವ್ರು ಯಾವುದು ತಾಲೂಕನ್ನ ಯಾರಿಗೆ ಕೊಡಬೇಕು ಅಂತಿರ್ತಾರೋ ಅದು ಅವ್ರು ಕೊಡ್ತಾರೆ, ಯಾರಿಗೂ ಕೇಳಲ್ಲ, ನಮಗೂ ಕೇಳೋ ಅಧಿಕಾರ ಇರಲ್ಲ. ಓಕೆನಾ? ಅವರೊಂದು ತಾಲೂಕು ಅಲಾಟ್ ಮಾಡ್ತಾರೆ, ನಾವು ಹೋಗಿ ಡೈರೆಕ್ಟಾಗಿ ವರ್ಕ್ ಮಾಡಬೇಕಿತ್ತು. ಬಟ್ ಈ ಸಲ ಎಕ್ಸಾಮ್ ಆಗಿರೋದ್ರಿಂದ ಈ ಸಲ ಏನು ಮಾಡಿದ್ರು ಅಂದರೆ ನಮಗೇನು ಮಾಡಿದ್ರು ಅಂತ ನಾನು ಹೇಳ್ತೀನಿ. ನಮ್ಮ ಡಿಸ್ಟಿಕಲ್ಲಿ ಏನು ಮಾಡಿದ್ರು ಅಂದರೆ ನಾವೆಲ್ಲರೂ ಕೂತಿದ್ವಿ. ಅವ್ರು ಡಿ ಸಿ ಮ್ಯಾಮ್ ಅವಾಗಿದ್ದಿದ್ದವರು ಅವ್ರು ಬರೋದಕ್ಕಿಂತ ಮುಂಚೆ ನಮ್ಮೆಲ್ಲರಿಗೂ ನಿಮಗೆ ವರ್ಕ್ ಮಾಡೋಕ್ಕೆ ರೆಡಿ ಇರೋ ಅಂಥ ಮೂರು ತಾಲೂಕುಗಳನ್ನ ನೀವು ಲೆಟ್ರಲ್ಲಿ ಅಂದರೆ ಒಂದು ಸ್ಮಾಲ್ ಚೀಟಿಯಲ್ಲಿ ಬರೆದು ಕೊಡಿ ಅಂತ ಅಂದರು. ನಿಮ್ಮ ಹೆಸರು, ನೀವು ನಿಮ್ಮ ಹೋಮ್ ತಾಲೂಕು ಪ್ಲಸ್ ನಿಮ್ಮ ಜೊತೆಗೆ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇರೋ ಅಂಥ 3 ತಾಲೂಕು. ವೆರಿ ಇಂಪಾರ್ಟೆಂಟ್, ನಿಮ್ಮ ಹೋಮ್ ತಾಲೂಕು ನಿಮಗೆ ಕೊಡಲ್ಲ. ವೆರಿ ಇಂಪಾರ್ಟೆಂಟ್, ನಿಮ್ಮ ಹೋಮ್ ತಾಲೂಕು ನಿಮಗೆ ಸಿಗಲ್ಲ. ನೀವು ರೆಡಿಯಾಗಿರಬೇಕು. ಫಾರ್ ಎಕ್ಸಾಂಪಲ್ ನೀವು ಒಂದು ತಾಲೂಕವ್ರು ಆಗಿದ್ದೀರಾ, ನಿಮ್ದೊಂದು ತಾಲೂಕು ಬರುತ್ತೆ ಅಂದರೆ ನಿಮ್ಗೆ ಆ ತಾಲೂಕು ಸಿಗಲ್ಲ. ಆ ತಾಲೂಕು ಬಿಟ್ಬಿಟ್ಟು ಇನ್ನು ಉಳಿದಿರೋ ಎಷ್ಟು ತಾಲೂಕು ಇದೆಯೋ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ರೈಟ್ಸ್ ಇರುತ್ತೆ. ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಹೋಮ್ ತಾಲೂಕು ಸಿಗಲ್ಲ, ಯಾಕೆಂದರೆ ಅದ್ರಲ್ಲಿ ತುಂಬ ಕಾಂಪ್ಲಿಕೇಟ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಹೋಮ್ ತಾಲೂಕಲ್ಲಿ ಯಾರಿಗಾದ್ರೂ ಸಿಕ್ತು ಅಂದರೆ ಸ್ವಲ್ಪ ಪ್ರೆಷರ್ಸ್ಗಳು, ಪೊಲಿಟಿಕಲ್ ಪ್ರೆಷರ್ಸ್ಗಳು, ಫ್ಯಾಮಿಲಿ ಪ್ರೆಷರ್ಸ್ಗಳು, ಗೊತ್ತಿರೋರು ಇರ್ತಾರೆ, ಕೆಲಸ ಮಾಡಿಕೊಡ್ಬೇಕಾಗುತ್ತೆ, ಈ ಥರದ್ದೆಲ್ಲ ಕರಪ್ಷನ್ಸ್ಗಳು ನಡೆಯುತ್ತೆ ಅನ್ನೋ ಕಾರಣದಿಂದ ಹೋಮ್ ತಾಲೂಕು ನಮಗೆ ಸಿಗಲ್ಲ. ಸೊ ಆಸೆನ ಇಟ್ಕೊಬೇಡಿ. ಸೊ ಇನ್ನು ಉಳಿದಿರೋ ತಾಲೂಕಲ್ಲಿ ಅಕ್ಕಪಕ್ಕ ತಾಲೂಕನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ಇನ್ನೊಂದು ಖುಷಿ ಏನಂದರೆ ನೀವು ನಿಮ್ಮ ತಾಲೂಕಲ್ಲೇ, ನೀವು ಇಷ್ಟಪಟ್ಟಿರೋ ತಾಲೂಕಲ್ಲೇ ಇರ್ತೀರ. ಸೊ ಅವಾಗೇನು ಮಾಡ್ತಾರೆ, ಎಲ್ಲರೂ ನಿಮಗೆ ಇಷ್ಟ ಆದಂತಹ 3 ತಾಲೂಕುಗಳನ್ನ ಬರ್ದು ಕೊಡಬೇಕು. ಸೊ ಕೊಟ್ಟಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಅವರು ಇದು ವೆರಿ ಇಂಪಾರ್ಟೆಂಟ್, ನಿಮಗೆ ರ್ಯಾಂಕ್ ವೈಸು ಅಲಾಟ್ ಮಾಡ್ತಾರೆ. ಅಂದರೆ ಇದರಲ್ಲಿ ಪ್ರಿಫರೆನ್ಸ್ ಹೇಗೆ ಕೊಡ್ತಾರೆ ಅಂದರೆ ಫಸ್ಟು ಆ ಡಿಸ್ಟಿಕಲ್ಲಿ ಯಾರು ಫಸ್ಟ್ ಬಂದಿರ್ತಾರೋ ಅವರಿಗೆ ಫಸ್ಟು ಚಾಯ್ಸ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಡಿಸ್ಟಿಕಲ್ಲಿ ಫಸ್ಟ್ ಬಂದಿದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ ಫಸ್ಟ್ ಬಂದಿದ್ದೀನಿ, ನನಗೆ 3 ತಾಲೂಕುಗಳು ಬೇಕು. ಓಕೆನಾ? 3 ತಾಲೂಕಲ್ಲಿ ನಾನು ಪ್ರಿಫರೆನ್ಸ್ ಬರ್ದಿರ್ತೀನಿ. ಓಕೆ, 1 2 3 4 ಆ ಥರ ಬರ್ದಿರ್ತೀನಿ. ಸೊ ದಟ್ ನನಗೇನಾಗುತ್ತೆ ಅಂದರೆ ಆ 1 2 3 4ಅಲ್ಲಿ ಫಸ್ಟು ಬರ್ದಿರ್ತೀನಲ್ವ ತಾಲೂಕು, ಅದು ನನಗೆ ಸಿಗುತ್ತೆ. ಓಕೆನಾ? ಸೊ ರ್ಯಾಂಕ್ ವೈಸು ಪ್ರಿಫರೆನ್ಸ್ ಕೊಡ್ತಾರೆ. ಫಸ್ಟ್ ರ್ಯಾಂಕ್ ಬಂದಿರೋರು ಅವ್ರಿಗೆ ಯಾವುದು ತಾಲೂಕಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇದ್ದಾರೋ ಅದು ಸ್ವಲ್ಪ ಈಸಿಯಾಗಿ ಸಿಗೋವಂಥ ಚಾನ್ಸಸ್ ಇರುತ್ತೆ. ಬಟ್ ಹೋಮ್ ತಾಲೂಕು ಸಿಗೋಲ್ಲ. ಫಸ್ಟ್ ರ್ಯಾಂಕ್ ಬಂದಿದ್ರು ನಿಮಗೆ ಹೋಮ್ ತಾಲೂಕು ಸಿಗೋಲ್ಲ. ಬಟ್ ಇನ್ನು ಉಳಿದಿರೋ ತಾಲೂಕಲ್ಲಿ ನಿಮಗೆ ಅನ್ನೋದೊಂದು ಬೆಸ್ಟ್ ಇರುತ್ತೆ ಅಲ್ವಾ. ಓಕೆ, ಈ ತಾಲೂಕಲ್ಲಿ ವರ್ಕ್ ಮಾಡಿದ್ರೆ ಬೆಸ್ಟ್ ಅನ್ನೋದಿರುತ್ತೆ ಅಲ್ವಾ, ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಬಟ್ ಇನ್ನೊಂದೇನು ಅಂದರೆ ಪ್ರಿಫರೆನ್ಸು ಸ್ವಲ್ಪ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೂ ಪ್ರಿಫರೆನ್ಸ್ ಕೊಡ್ತಾರೆ. ಬಟ್ ಇನ್ನು ಉಳಿದಿರೋರಿಗೆಲ್ಲ ಯಾವುದಕ್ಕೂ ಪ್ರಿಫರೆನ್ಸ್ ಇಲ್ಲ. ಓಕೆನಾ? ಬಟ್ ಒಂದು ಸ್ವಲ್ಪ ಹೆಣ್ಮಕ್ಳಿದ್ದು ಅವ್ರು ತೀರಾ ಇಂಟೀರಿಯರ್ ಯಾವುದಾದ್ರೂ ತಾಲೂಕಿದ್ರೆ ಅವಾಗ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದು. ಬಟ್ ಇಲ್ಲಿ ಇನ್ನೊಂದು ಗಮನ ಇಟ್ಕೊಬೇಕು ಅಂದರೆ ಒಂದೊಂದು ತಾಲೂಕಲ್ಲೂ ಇಷ್ಟಿಷ್ಟೇ ವೇಕೆನ್ಸಿಗಳಿರುತ್ತೆ ಅಂತ ಫಸ್ಟ್ ಲಿಸ್ಟ್ ಇರುತ್ತೆ. ಅಂದರೆ DC ಆಫೀಸಲ್ಲಿ ಫಸ್ಟಿಗೆ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಏನಂತ ಹೇಳ, ಒಂದು ಡಿಸ್ಟಿಕ್, ಓಕೆನಾ, ಒಂದು ಡಿಸ್ಟಿಕಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು VAO ವೇಕೆನ್ಸಿ ಇದೆ ಅನ್ನೋದನ್ನ ಫಸ್ಟು ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಒಂದು ಡಿಸ್ಟಿಕಲ್ಲಿ 10, ಎರಡನೇದು 5, ಆಮೇಲೆ 3, ಆಮೇಲೆ 1. ಇದ್ರ ಬೇಸಿಸ್ ಮೇಲೆ ನಿಮಗೆ ಕೊಡೋದು. 10 ಮೇಲೆ 10 ಮುಗೀತಂದರೆ ಮುಗೀತು, ಮತ್ತು ನಿಮಗೆ ಆ ತಾಲೂಕಲ್ಲಿ ನಿಮಗೆ ಕೊಡೋಲ್ಲ. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ರ್ಯಾಂಕ್ ಬಂದಿರೋರು ಒಂದು ಯಾವುದೋ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಬಟ್ ಅವರಿಗೆ ಅದು ಮುಗ್ದೋಯ್ತು ಅಂದ್ಕೊಳ್ಳೋಣ, ಅಂದರೆ ಅಲ್ಲಿ ಒಂದೇ ವೇಕೆನ್ಸಿ ಇದ್ದಿದ್ದು. ಬಟ್ ಸೆಕೆಂಡ್ ರ್ಯಾಂಕ್ವರೆಗೂ ಅದೇ ತಾಲೂಕು ಬೇಕಿತ್ತು ಅಂದರೆ ಮತ್ತೆ ಸಿಗೋಲ್ಲ, ಯಾಕೆಂದರೆ ಅಲ್ಲಿ ಒಂದೇ ವೇಕೆನ್ಸಿ ಇದ್ದಿದ್ದು. ಸೊ ಅಟ್ ಲಾಸ್ಟ್ ಏನು ಅಂದರೆ ನಿಮಗೆ ಕಂಪ್ಲೀಟ್ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಚಾಯ್ಸ್ ಇಲ್ಲ. ಬಟ್ ನಿಮಗೆ ಒಂದು ಲಕ್ ಇದ್ದರೆ ಅಥವಾ ನೀವು ಒಳ್ಳೆ ರ್ಯಾಂಕ್ ಮಾಡಿದರೆ ನಿಮಗೆ ನಿಮ್ಮ ಒಂದು ತಾಲೂಕು ನೀವು ಇಷ್ಟಪಡೋವಂಥ ತಾಲೂಕಲ್ಲಿ ಸಿಗ್ಬೋದು. ಬಟ್ ಪ್ಲಸ್ ಅದರಲ್ಲಿ ವೇಕೆನ್ಸಿ ಇರಬೇಕು.
ಓಕೆನಾ. ವೇಕೆನ್ಸಿನೇ ಇಲ್ಲ ಅಂದರೆ ನಿಮಗದು ಕೊಡಲ್ಲ. ಓಕೆನಾ. ಇನ್ನೂ ಸಿಂಪಲಾಗಿ ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರು ಅಂದ್ಕೊಳ್ಳೋಣ. ಚಿಕ್ಕಮಗಳೂರಲ್ಲಿ ಸುಮಾರು ತಾಲೂಕು ಬರುತ್ತೆ. ಕಡೂರು, ತರೀಕೆರೆ, ಆಮೇಲೆ ಶೃಂಗೇರಿ, ಆಮೇಲೆ ಕೊಪ್ಪ, ಎನ್ ಆರ್ ಪುರ, ಕಳಸ, ಅಜ್ಜಂಪುರ, ಈ ಥರ ಚಿಕ್ಕಮಗಳೂರು ಇಷ್ಟೊಂದು ತಾಲೂಕು ಬರುತ್ತೆ ಅಂದ್ಕೊಳ್ಳೋಣ. ಇಷ್ಟರಲ್ಲಿ ಫಸ್ಟ್ ಕ್ಯಾಂಡಿಡೇಟ್ಗೆ ಚಿಕ್ಕಮಗಳೂರು ಬೇಕಿರುತ್ತೆ. ಬಟ್ ಚಿಕ್ಕಮಗಳೂರಲ್ಲಿ ಒಂದೇ ಒಂದು ಪೋಸ್ಟ್ ಖಾಲಿ ಇರುತ್ತೆ ಅಂದ್ಕೊಳ್ಳೋಣ. ಸೊ ಫಸ್ಟ್ ರ್ಯಾಂಕ್ ಬಂದಿರೋರಿಗೆ ಅದನ್ನು ಕೊಡ್ತಾರೆ, ಚಿಕ್ಕಮಗಳೂರು ಕೊಡ್ತಾರೆ. ಓಕೆನಾ. ಬಟ್ ಎರಡನೇ ಕ್ಯಾಂಡಿಡೇಟ್ಗೂ ಚಿಕ್ಕಮಗಳೂರು ಬೇಕಿರುತ್ತೆ. ಬಟ್ ಚಿಕ್ಕಮಗಳೂರಲ್ಲಿ ವೇಕೆನ್ಸಿ ಇಲ್ಲ. ಚಿಕ್ಕಮಗಳೂರು ಅನ್ನೋ ತಾಲೂಕು ಕೂಡ. ಓಕೆನಾ. ಸೊ ಚಿಕ್ಕಮಗಳೂರು ವೇಕೆನ್ಸಿ ಇಲ್ಲ, ಸೊ ಅದು ಸಿಗಲ್ಲ. ಸೊ ದ್ಯಾಟ್ ಅವ್ರಿಗೆ ಸೆಕೆಂಡ್ ಪ್ರಿಫರೆನ್ಸ್ ಬೇಕು, ಕಡೂರು ಬೇಕಿರುತ್ತೆ. ಅವಾಗ ಏನು ಮಾಡ್ತಾರೆ, ಕಡೂರು ಕೊಡ್ತಾರೆ. ಅರ್ಥ ಆಗ್ತಿದೆಯಾ ಹೆಂಗೆ? ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಪ್ರೆಸಿಡೆಂಟ್ ಎಲೆಕ್ಷನ್ ಮಾಡುವಾಗ ನಾವು 1 2 3 ಪ್ರಿಫರೆನ್ಸ್ ಕೊಡ್ತಾರಲ್ಲ, ಈ ಪರ್ಸನ್ ಫಸ್ಟ್, ಆಮೇಲೆ ಈ ಪರ್ಸನ್ ಸೆಕೆಂಡ್. ಅದೇ ಥರನೇ ಇಲ್ಲೂ ಕೂಡ ನೀವು ಪ್ರಿಫರೆನ್ಸ್ ಕೊಡಬೇಕು. ಆದರೆ ನಮ್ಮ ಹತ್ರ ಇರೋದು ಮೂರೇ ಚಾಯ್ಸ್ ಮಾತ್ರ. 3 ತಾಲೂಕು ನಾವು ಸೆಲೆಕ್ಟ್ ಮಾಡ್ಕೊಬೋದು. ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಸಲ ಹೋದ್ವಿ ಅಂದರೆ ಮತ್ತೆ ಬರೋದಕ್ಕಾಗಲ್ಲ, ತುಂಬ ಕಷ್ಟ. ಮತ್ತೆ ಒಂದು ತಾಲೂಕು ಬಿಟ್ಟು ಇನ್ನೊಂದು ತಾಲೂಕಿಗೆ ಹೋಗೋದೇ ಕಷ್ಟ. ಇನ್ನು ಡಿಸ್ಟಿಕ್ ಬಿಟ್ಟು ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತೀವಿ ಅನ್ನೋದು ಅದು ಇನ್ನೂ ದೊಡ್ಡ ಮಾತು. ಸೊ ಒಂದು ಸಲ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ತಿದ್ದೀವಿ ಅಂದರೆ ವೆರಿ ಇಂಪಾರ್ಟೆಂಟ್, ತುಂಬ ಯೋಚನೆ ಮಾಡಬೇಕಾಗತ್ತೆ. ಮತ್ತು ನಾವು ಆ ತಾಲೂಕನ್ನ ಬಿಟ್ಟು ಹೊರಗೆ ಬರೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ನೆನಪಿರಲಿ. ಅರ್ಥ ಆಗ್ತಿದೆಯಲ್ಲ. ರ್ಯಾಂಕ್ ವೈಸ್ ನೋಡ್ತಾರೆ, ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಯಾರಾದರೂ ಕ್ಯಾಂಡಿಡೇಟ್ ಇದ್ದರೆ ಅವರಿಗೂ ಚಾಯ್ಸಸ್ ಮಾಡೋದ್ರಲ್ಲಿ ಏನಂತಾರೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ, ಬೇಗ ಕೊಡ್ತಾರೆ ಅವರಿಗೂ. ಅವರು ವರ್ಕ್ ಮಾಡೋದ್ರಲ್ಲಿ ವಿಮೆನ್ ಇದ್ದರೆ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾರೆ. ಓಕೆನಾ. ಇದಿಷ್ಟು ತಾಲೂಕು ಅಲಾಟ್ಮೆಂಟ್. ಅರ್ಥ ಆಗ್ತಿದೆಯಲ್ವಾ? ಒಂದು ವೇಳೆ ನಾ ಹೇಳಿದ್ದು ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾ ಇನ್ನೊಂದು ಸಲ ಬೇಕಿದ್ರೂ ಹೇಳ್ತೀನಿ, ಡೋಂಟ್ ವರಿ. ಡಿ ಸಿ ಮ್ಯಾಮ್ ಏನು ಮಾಡ್ತಾರೆ, ಫಸ್ಟು ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ನೋಡ್ತಾರೆ. ರ್ಯಾಂಕ್ ವೈಸು ಯಾರ್ಯಾರಿಗೆ ಯಾವ್ಯಾವ ತಾಲೂಕು ಪ್ರಿಫರೆನ್ಸ್ ಕೇಳಿದಾರೋ ಓಕೆ ಆ ತಾಲೂಕು ಅದರಲ್ಲಿ ಇತ್ತು ಅಂದರೆ ಅದನ್ನು ಕೊಟ್ಟು ಇದು ಮಾಡ್ತಾರೆ. ಓಕೆನಾ. ಬಟ್ ಆ 3ರಲ್ಲಿ ಯಾವ್ದು ಬೇಕಿದ್ರೂ ನಿಮಗೆ ಸಿಗ್ಬೋದು, 3 ಏನು ಪ್ರಿಫರೆನ್ಸ್ ಹಾಕಿರ್ತೀರೋ. ಬಟ್ ಕೆಲವೊಂದು ಕಡೆ ಏನು ಮಾಡಿದ್ದಾರೆ ಅಂದರೆ ಲಿಟ್ರಲಿ ಡಿ ಸಿ ಅವ್ರ ಡಿಸ್ಕಷನ್ ಅವರಿಗೆ ಯಾರನ್ನ ಯಾವುದಾದ್ರು ತಾಲೂಕಿಗೆ ಕಳಿಸ್ಬೇಕು ಅಂತ ಅವ್ರು ಫಸ್ಟೇ ಪ್ಲ್ಯಾನ್ ಮಾಡಿದ್ರು, ಅದಕ್ಕೆ ಕಳಿಸಿದ್ದಾರೆ. ಕ್ಯಾಂಡಿಡೇಟ್ ಕೂಡ ಒಪಿನಿಯನ್ ಕೇಳಿಲ್ಲ. ಅಟ್ ಲಾಸ್ಟ್ ಡಿ ಸಿ ಅವ್ರ ಹತ್ರ ಪವರ್ ಇರೋದ್ರಿಂದ ಕಂಪ್ಲೇಂಟ್ ನಮ್ಮ ಮೇಲಿರೋವಂಥ ಪವರ್ ಡಿ ಸಿ ಅವ್ರಿಗಿರೋದ್ರಿಂದ ಸೊ ಅವರು ಡಿಸಿಷನ್ ತೊಗೊಬೋದು. ಅವ್ರಿಗೆ ಯಾರನ್ನ ಬೇಕಿದ್ರು ಯಾವ ತಾಲೂಕಿಗೆ ಬೇಕಿದ್ರು ಅವ್ರು ಹಾಕ್ಬೋದು, ಅವ್ರಿಗೆ ಆ ರೈಟ್ಸ್ ಇದೆ. ಸೊ ಒಂದೊಂದು ತಾಲೂಕಲ್ಲೂ ಒಂದೊಂದು ನಡೆದಿದೆ. ಕೆಲವೊಂದರಲ್ಲಿ ಕ್ಯಾಂಡಿಡೇಟ್ಸ್ಗಳಿಗೆ ಪ್ರಿಫರೆನ್ಸ್ಗಳನ್ನ ಕೇಳಿದ್ದಾರೆ, ಕೆಲವೊಂದು ಕಡೆ ಕಂಪ್ಲೀಟ್ಲಿ ಕೇಳಿಲ್ಲ. ಕಂಪ್ಲೀಟ್ ಡಿ ಸಿ ಅವ್ರು ಯಾವ ಡಿಸಿಷನ್ ತೊಗೊಂಡಿದ್ದಾರೋ ಅದನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸರ್ಕಲ್ ಅಲಾಟ್ಮೆಂಟ್, ವೆರಿ ಇಂಪಾರ್ಟೆಂಟ್ ಅಲ್ಲ. ಸರಿ, ಇವಾಗ ನಿಮಗೊಂದು ಯಾವುದೋ ಒಂದು ತಾಲೂಕು ಬಂತು. ಸರಿ, ಇವಾಗ ಅದರಲ್ಲಿ ಒಂದು ಗ್ರೂಪ್ ಆಫ್ ವಿಲೇಜ್ ಅಂದರೆ ಸರ್ಕಲ್, ಒಂದು 4-5 ವಿಲೇಜ್ಗಳು ಸೇರಿ ಒಂದು ಸರ್ಕಲ್ ಮಾಡಿರ್ತಾರೆ, ಅಥವಾ ಒಂದು 3 ವಿಲೇಜ್ ಸೇರಿ ಒಂದು ಸರ್ಕಲ್ ಆಗಿರುತ್ತೆ, ಇಲ್ಲ ಒಂದೇ ವಿಲೇಜ್ ಸೇರಿ ಒಂದು ಸರ್ಕಲ್ ಆಗಿರ್ಬೋದು, ಡಿಪೆಂಡ್ಸ್ ಅಪಾನ್. ಓಕೆನಾ. ಒಂದೊಂದು ಊರಲ್ಲೂ ಒಂದೊಂದು ಥರ ಇದೆ. ಸೊ ಒಂದು ಸರ್ಕಲ್ನ ನಿಮಗೆ ಹೇಗೆ ಅಲಾಟ್ ಮಾಡ್ತಾರೆ, ಅಥವಾ ನಿಮಗೆ ಭೂಮಿ ಕೇಂದ್ರ ಕೊಡಬೇಕು ಅಂತ ಹೇಗೆ ಅಲಾಟ್ ಮಾಡ್ತಾರೆ, ಇದು ಕಂಪ್ಲೀಟ್ಲಿ ಏನಂತಾರೆ ಯಾವುದೇ ಥರ ಪ್ರಿಫಿಕ್ಸ್ಡ್ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ತಾಲೂಕಲ್ಲಿ 5 ವೇಕೆನ್ಸಿಗಳಿದೆ ಅಂದ್ಕೊಳ್ಳೋಣ. ಅದರಲ್ಲಿ 1 ಭೂಮಿ ಕೇಂದ್ರ ಇದೆ, ಇನ್ನು 4 ಬಂದ್ಬಿಟ್ಟು ಫೀಲ್ಡ್ ಇದೆ, ಸರ್ಕಲ್ ಇದೆ ಅಂದಾಗ ಏನು ಮಾಡ್ತಾರೆ ಅಂದರೆ ಫಸ್ಟು 5 ಜನ ಸೆಲೆಕ್ಟ್ ಮಾಡೋದ್ರಲ್ಲಿ ಯಾರಾದರೂ ಹೆಣ್ಮಕ್ಳಿದ್ರೆ ಇಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದರೆ ಅವರಿಗೆ ಭೂಮಿ ಕೇಂದ್ರ ಕೊಡೋ ಚಾನ್ಸಸ್ ಇರುತ್ತೆ. ಓಕೆನಾ. ಇನ್ನು ಉಳಿದಿರೋರಿಗೆ ಸರ್ಕಲ್ ಕೊಡ್ತಾರೆ. ಬಟ್ ಸ್ವಲ್ಪ ಪ್ರಿಫರೆನ್ಸ್ ವಿಮೆನ್ ಮತ್ತು ಇದು ಡಿ ಸಿ ಅವರೇ ಡಿಸೈಡ್ ಮಾಡೋದು. ಈ ಸ್ವಲ್ಪ ಪ್ರಿಫರೆನ್ಸ್ ಬಂದುಬಿಟ್ಟು ವಿಮೆನ್ ಮತ್ತು ಫಿಸಿಕಲಿ ಚಾಲೆಂಜ್ ಕ್ಯಾಂಡಿಡೇಟ್ಸ್ಗಳಿಗೆ ಕೊಡ್ತಾರೆ. ಓಕೆನಾ. ಸೊ ಭೂಮಿ ಕೇಂದ್ರ ಬಂದು ಇನ್ನು ಉಳಿದಿರೋರಿಗೆ ಸರ್ಕಲ್ ಕೊಡ್ತಾರೆ. ಕಂಪ್ಲೀಟ್ಲಿ ಈವನ್ ಏನು ಹೇಳ್ತಾರೆ ಅಂದರೆ 5 ಕೂಡ ಸರ್ಕಲ್ ಆಗಿದ್ದರೆ, ನೀವು ಅದರಲ್ಲಿ ಒಂದು ವಿಮೆನ್ ಕ್ಯಾಂಡಿಡೇಟ್ ಆಗಿದ್ದರೆ ಯು ಶುಡ್ ರೆಡಿ ಫಾರ್ ದ್ಯಾಟ್. ಅಂದರೆ ನಿಮಗೆ ಸರ್ಕಲ್ ಸಿಗುತ್ತೆ, ನೀವು ಹೋಗಿ ವರ್ಕ್ ಮಾಡಬೇಕಾಗತ್ತೆ. ಇಲ್ಲ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಆ ತಾಲೂಕಲ್ಲಿ 5 ಭೂಮಿ ಕೇಂದ್ರ ಇತ್ತು ಅಂದ್ಕೊಳ್ಳೋಣ, MT ಇತ್ತು ಅಂದ್ಕೊಳ್ಳೋಣ, ಇರಲ್ಲ. ನಾರ್ಮಲಿ ಭೂಮಿ ಕೇಂದ್ರದಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ, ಮ್ಯಾಕ್ಸ್ 2-3 ಜನ ವರ್ಕ್ ಮಾಡ್ತಾರೆ. ಸೊ 3 ವೇಕೆನ್ಸಿ ಇತ್ತು, 3 ಖಾಲಿ ಇತ್ತು ಅಂದರೆ
3 ವೇಕೆನ್ಸಿಗಳು ಯಾರು ಆ ತಾಲೂಕಿಗೆ ಸೆಲೆಕ್ಟ್ ಆಗಿರ್ತಾರೋ ಅವ್ರು 3 ಜನಕ್ಕೂ ಭೂಮಿ ಕೇಂದ್ರ ಸಿಗ್ಬೋದು. ಕಂಪ್ಲೀಟ್ಲಿ ಇದೊಂಥರ ಹೆಂಗೆ ಅಂದರೆ ಒಂಥರ ಏನಂತಾರೆ, ಒಂಥರ ಸಿಚುವೇಶನ್ ಬೇಸ್ಡ್ ಇದು. ನೀವು ಹೋಗೋ ತಾಲೂಕಲ್ಲಿ ಭೂಮಿ ಕೇಂದ್ರದಲ್ಲಿದ್ದರೆ ಭೂಮಿ ಕೇಂದ್ರಕ್ಕೆ ಹೋಗ್ರೆ ವರ್ಕ್ ಮಾಡೋದಕ್ಕೆ ನೀವು ರೆಡಿ ಇರಬೇಕು. ಇಲ್ಲ ನಾನು ಸರ್ಕಲ್ ಸಿಗ್ತಿದೆ ನನಗೆ ಅಲ್ಲಿ ಆ ಇರೋ ಅಂತಹ ತಾಲೂಕಲ್ಲಿ ಕಂಪ್ಲೀಟ್ಲಿ ಭೂಮಿ ಕೇಂದ್ರದಲ್ಲಿ ವೇಕೆನ್ಸಿ ಇಲ್ಲ ಅಂದರೆ ನಿಮಗೆ ಸರ್ಕಲ್ ಸಿಗುತ್ತೆ, ನೀವು ವರ್ಕ್ ಮಾಡಬೇಕು. ಯು ಮೇ ಬಿ ವಿಮೆನ್ ಆರ್ ಮೆನ್, ಎನಿ ಕ್ಯಾಂಡಿಡೇಟ್ ಆಗಿರಿ. ಅಲ್ಲಿ ಭೂಮಿ ಕೇಂದ್ರ ಇತ್ತು ಅಂದರೆ ನಿಮಗೆ ಚಾನ್ಸ್ ಸಿಗುತ್ತೆ, ಇಲ್ಲ ಅಂದರೆ ನೀವು ಹೋಗಿ ಸರ್ಕಲಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದೇ ಕನ್ಸೆಷನ್ ಇಲ್ಲ. ಒಂದು ವೇಳೆ ನೀವು ಕಡೂರಿಗೆ ಸೆಲೆಕ್ಟ್ ಆಗಿದ್ದೀರಾ, ಕಡೂರಲ್ಲಿ 10 ಸೀಟ್ ಇತ್ತು, 10 ಸರ್ಕಲ್ ಇತ್ತು ಅಂದ್ಕೊಳ್ಳೋಣ, ಬಟ್ ನೀವು ಅದರಲ್ಲಿ ಒಂದು 3 ಜನ ಹೆಣ್ಮಕ್ಳು ಸೆಲೆಕ್ಟ್ ಆಗಿದ್ದೀರಾ ಅಂದರೆ ಅಲ್ಲಿ ಸರ್ಕಲಿಗೆ ಮಾತ್ರ ಇರೋದ್ರಿಂದ ನಿಮಗೆ ಸರ್ಕಲೇ ಸಿಗೋದು, ನಿಮಗೆ ಭೂಮಿ ಕೇಂದ್ರ ಸಿಗೋಲ್ಲ. ಬಟ್ 10ರಲ್ಲಿ 5 ಭೂಮಿ ಕೇಂದ್ರದಲ್ಲಿ ಇತ್ತು ಗೆಸ್ ಹೇಳ್ತಿರೋದು, 5 ಭೂಮಿ ಕೇಂದ್ರ ಇತ್ತು ಅಂದ್ಕೊಳ್ಳೋಣ. ನಿಮ್ಮಲ್ಲಿ ಒಂದು 3 ಜನ ಹೆಣ್ಮಕ್ಳು, 2 ಫಿಸಿಕಲಿ ಚಾಲೆಂಜ್ಡ್ ಇದ್ದರೆ ಅವ್ರನ್ನ ಅಲ್ಲಿ ಕೊಡ್ತಾರೆ ಭೂಮಿ ಕೇಂದ್ರದಲ್ಲಿ. ಅಲ್ಲಿತ್ತು ಅಂದರೆ ನಿಮಗೆ ಸಿಗುತ್ತೆ, ಸಿಂಪಲ್. ನೀವು ಸೆಲೆಕ್ಟ್ ಮಾಡಿರೋ ತಾಲೂಕು ಅಥವಾ ನಿಮಗೆ ಅಲಾಟ್ ಆಗಿರೋ ತಾಲೂಕಲ್ಲಿ ನಿಮಗಿತ್ತು ಅಂದರೆ ನಿಮಗೆ ಅದು ಸಿಗುತ್ತೆ, ನಿಮಗಿಲ್ಲ ಅಲ್ಲಿ ಭೂಮಿ ಕೇಂದ್ರ ಇಲ್ಲ ಅಂದರೆ ನಿಮಗೆ ಅದು ಸಿಗೋಲ್ಲ. ಸೊ ಇದು ಒಂದು ಮೈಂಡಲ್ಲಿರಲಿ. ದೆನ್ ಇನ್ನೊಂದೇನು ಅಂದರೆ ಯಾವ ಸರ್ಕಲ್ ಅನ್ನೋದು ನಮಗೆ ಇದು ಕಂಪ್ಲೀಟ್ಲಿ ನಮಗೆ ಝೀರೋ ನಾಲೆಡ್ಜ್ ಇರುತ್ತೆ. ನಮಗೆ ಅಲ್ಲಿ ಯಾವ ಸರ್ಕಲ್ ಖಾಲಿ ಇರುತ್ತೋ ಅದು ನಮಗೆ ಸಿಗುತ್ತೆ. ವಿ ಶುಡ್ ರೆಡಿ ಫಾರ್ ದಟ್. ಅಂದರೆ ಯಾವ ಸರ್ಕಲ್ ಬೇಕಿರೋ ನಮಗೆ ಸಿಗ್ಬೋದು. ನಾವು ಕೇಳೋ ಸರ್ಕಲೆಲ್ಲ ನಮಗೆ ಕೊಡೋಲ್ಲ. ಫಸ್ಟ್ ಆಫ್ ಆಲ್ ನಾವು ಕೇಳೋ ತಾಲೂಕು ಕೂಡ ನಮಗೆ ಸಿಗೋಲ್ಲ. ಸೊ ದಟ್ ನಮಗೆ ಯಾವ ಸರ್ಕಲ್ ಬೇಕಿರೋ, ಅಲ್ಲಿ ಯಾವ ವಿಲೇಜ್ ಬೇಕಿರೋ, ಆ ತಾಲೂಕಲ್ಲಿ ಯಾವ ಮೂಲೆಯಲ್ಲಿರೋ ಯಾವ ವಿಲೇಜ್ ಬೇಕಿರೋ, ಎಷ್ಟು ವಿಲೇಜ್ ಬೇಕಿದ್ರು, ಫಾರ್ ಎಕ್ಸಾಂಪಲ್ ಒಂದೊಂದು ಸರ್ಕಲ್ಗಳೆಲ್ಲ ಒಂದೊಂದು ದೊಡ್ಡ ಸರ್ಕಲಲ್ಲೆಲ್ಲ 18 ವಿಲೇಜ್ಗಳು ಇದ್ದಾವೆ. ಒಂದೊಂದು ಸರ್ಕಲಲ್ಲಿ 2-3 ವಿಲೇಜ್ಗಳು ಇದ್ದಾವೆ. ಸೊ ದಟ್ ನಮಗೆ ಅದು ಸಿಕ್ತು ಅಂದರೆ ನಾವು ರೆಡಿ ಇರಬೇಕು ವರ್ಕ್ ಮಾಡೋದಕ್ಕೆ. ಕಂಪ್ಲೀಟ್ಲಿ ಇದೊಂಥರ ಹೆಂಗೆ ಅಂದರೆ ಮೇ ಬಿ ನಮ್ಮ ಲಕ್ಕು ವರ್ಕ್ ಆಗ್ಬೋದು, ಇಲ್ಲ ಕಂಪ್ಲೀಟ್ ಫ್ಲೂಕಾಗಿ ಇವೆಲ್ಲ ನಡೆಯೋ ಅಂಥದ್ದು. ಅಂದರೆ ಯಾವುದೇ ಥರ ಪ್ರೀ ಪ್ಲ್ಯಾನ್ಡ್ ಇಲ್ಲ. ಅಲ್ಲಿ ವೇಕೆನ್ಸಿ ಇತ್ತು ಅಂದರೆ ನಿಮಗೆ ಅದು ನೀವು ಅಲ್ಲೋಗಿ ವರ್ಕ್ ಮಾಡಬೇಕಾಗತ್ತೆ. ಅದು ಸರ್ಕಲ್ ಅಲಾಟ್ಮೆಂಟ್ ಆದರೂ ಅಷ್ಟೇ, ಭೂಮಿ ಆದರೂ ಅಷ್ಟೇ. ಆಮೇಲೆ ಇನ್ನೊಂದು ಯಾವ ಸರ್ಕಲ್ ಅನ್ನೋದು ಕೂಡ ಸಿಂಪಲ್. ವೇಕೆನ್ಸಿ ಇದ್ದರೆ, ಖಾಲಿ ಇದ್ದರೆ ಅದು ನಿಮಗೆ ಸಿಗುತ್ತೆ. ಖಾಲಿ ಇಲ್ಲ, ಬೇರೆ ಯಾರೋ ತೊಗೊಂಡಿದ್ದಾರೆ ಅಂದರೆ ಆ ಸರ್ಕಲ್ ಸಿಗೋಲ್ಲ, ಬೇರೆ ಯಾವ್ದು ಖಾಲಿ ಇರೋದು ಅದು ನಿಮಗೆ ಕೊಡ್ತಾರೆ. ಇದು ಆ್ಯಕ್ಚುಲಿ ಪ್ರೋಸೆಸ್ ಆಫ್ ನಿಮಗೆ ಡಿಸ್ಟಿಕ್ ಹೇಗೆ ಸೆಲೆಕ್ಟ್ ಮಾಡೋದು, ತಾಲೂಕು ಹೆಂಗೆ ಅಲಾಟ್ ಆಗುತ್ತೆ, ದೆನ್ ಸರ್ಕಲ್ ಹೇಗೆ ಅಲಾಟ್ ಆಗುತ್ತೆ ಅನ್ನೋದು ನಿಮಗೆ ಇಷ್ಟು. ಒಂದು ವೇಳೆ ಸರ್ಕಲ್ ಚೇಂಜ್ ಮಾಡಬೇಕು, ತಾಲೂಕು ಚೇಂಜ್ ಮಾಡಬೇಕು, ಡಿಸ್ಟಿಕ್ ಚೇಂಜ್ ಮಾಡಬೇಕು ಅಂದರೆ ಏನು ಪ್ರೋಸೆಸ್ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೂಮಿ ಕೇಂದ್ರದಲ್ಲಿ ವರ್ಕ್ ಮಾಡೋದಕ್ಕೂ ಸರ್ಕಲಲ್ಲಿ ವರ್ಕ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಆ್ಯಕ್ಚುಲಿ ತುಂಬ ಲೆಂತಿ ಆಯಿತು, ಸೊ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಬೈ. ಲವ್ ಯು ಆಲ್.